ಒಂದು ಕಾಲದಲ್ಲಿ ಒಂದೇ ಪಕ್ಷದಲ್ಲಿದ್ದ ದಿಗ್ಗಜ ನಾಯಕರು ಅವರು. ಆದರೆ ಅದೇ ನಾಯಕರ ನಡುವೆ ಈಗ ಮಾತಿನ ಯುದ್ಧ ನಡೀತಿದೆ. ಮಾಜಿ ಪ್ರಧಾನಿ ಎಚ್ಡಿಡಿ, ಸಿಎಂ ಸಿದ್ದರಾಮಯ್ಯ ನಡುವೆ ನಿತ್ಯವೂ ವಾಗ್ಯುದ್ಧ ಆಗ್ತಿದೆ. ಅದರಲ್ಲೂ ಇಂದು ತವರಿನಲ್ಲಿ ಮತಬೇಟೆ ನಡೆಸಿದ ಸಿಎಂ ಗೌಡರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿದ್ರು. ಇದರ ನಡುವೆ ಸಿಡಿದ ಈಶ್ವರಪ್ಪಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ. ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರು ಹಾಕಬಹುದು. ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲಲ್ಲ. ಜೆಡಿಎಸ್ ಪಕ್ಷ ಅದರ ಫೌಂಡರ್ ಪ್ರೆಸಿಡೆಂಟ್ ನಾನು ಸಿದ್ದರಾಮಯ್ಯ. ಇವತ್ತು ಬಿಜೆಪಿ ಜೊತೆಯಲ್ಲಿ ಮಾತಿನಲ್ಲೇ ಯುದ್ಧ, ಮಾತಿನಲ್ಲೇ ಗೆದ್ದು, ಭಾಷಣವೇ ಬೆಂಕಿಯಾಗಿತ್ತು. ಹಳೆ ದೋಸ್ತಿ ವಿರುದ್ಧ ಸಿಎಂ ಸಿಡಿದೆದ್ದಿದ್ರು. ಲೋಕ ಸಮರದ ಅಸಲಿ ಆಟ ಶುರುವಾಗ್ತಿದ್ದಂತೆ ವಾಗ್ದಾಳಿಗಳು ಹೆಚ್ಚಾಗ್ತಿವೆ. ಅದರಲ್ಲೂ ತವರು ಜಿಲ್ಲೆಯಲ್ಲಿ ರೌಂಡ್ಸ್ ಹಾಕ್ತಿರೋ ಸಿಎಂ ದಳಪತಿಗಳ ವಿರುದ್ಧ ಮಾತಿನಲ್ಲೇ ದಾಳಿ ನಡೆಸಿದ್ರು. ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ಗುಡುಗು. ಮೈಸೂರು ಅಖಾಡದಲ್ಲಿ ಒಕ್ಕಲಿಗ ಕಾರ್ಡ್ ಪ್ಲೇ. ರಾಜ್ಯದಲ್ಲಿ ಬಿಸಿಲಿನ ಝಳದ ಜೊತೆ ಲೋಕಸಭಾ ಚುನಾವಣೆ ಕಾವು ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರ ಗೆಲ್ಲಲು ಪಟ್ಟುಗಳ ಮೇಲೆ ಪಟ್ಟು ಹಾಕ್ತಿರೋ ಸಿಎಂ ಇವತ್ತು ಕೂಡ ಮೈಸೂರಿನಲ್ಲಿ ಸಮಾರಂಭ ನಡೆಸಿದ್ರು. ಮಾತಿನುದ್ದಕ್ಕೂ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಳೆ ರಾಜಕೀಯ ಕೆದಕಿದ ಸಿಎಂ ನಾನೇ ಜೆಡಿಎಸ್ ಬಿಟ್ಟು ಬಂದೆ ಅಂತ ಎಚ್ಡಿಡಿ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಮಿಸ್ಟರ್ ದೇವೇಗೌಡ ನಮ್ಮನ್ನ ಉಚ್ಚಾಟಿಸಿ ಹೊರಗೆ ಕಳಿಸಿದ್ರು ಅಂತ ಗುಡುಗಿದ್ರು. ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ, ಆ ಗರ್ವ ಭಂಗ ಮಾಡ್ತೇನೆ ಅಂತ ಶಬ್ದ ಮಾಡ್ತಾರೆ. ಇನ್ನು ಎಚ್ಡಿಕೆ ಬಗ್ಗೆನೂ ಆಕ್ರೋಶ ಹೊರಹಾಕಿದ ಸಿಎಂ ಲೋಕಸಭಾ ಚುನಾವಣೆಯಲ್ಲಿ ಎಚ್ಡಿಡಿ ಕುಟುಂಬದವರು ಯಾರೂ ಗೆಲ್ಲಲ್ಲ. ಡಾಕ್ಟರ್ ಮಂಜುನಾಥ್, ಪ್ರಜ್ವಲ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಮೂವರು ಸೋಲ್ತಾರೆ ಅಂತ ಭವಿಷ್ಯ ನುಡಿದ ಸಿಎಂ ಎಚ್ಡಿಕೆ, ಎಚ್ಡಿಡಿ ಕಣ್ಣೀರಿಗೆ ಕರಗಬೇಡಿ, ಮರುಗಬೇಡಿ ಅಂತ ಮತದಾರರಿಗೆ ಮನವಿ ಮಾಡಿದ್ರು. ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲಲ್ಲ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ಅಳಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ, ಜೆಡಿಎಸ್ ಇಂದ ನಿಂತಿಲ್ಲ, ಬಿಜೆಪಿಯಿಂದ. ಅಲ್ಲೂ ಅವರು ಸೋಲ್ತಾರೆ. ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರು ಹಾಕ್ಬಹುದು. ದಯಮಾಡಿ ಅವ್ರ ಕಣ್ಣೀರಿಗೆ ನೀವ್ಯಾರು ಕೂಡ ಮನ್ನಣೆ ಕೊಡಬೇಡಿ. ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಯದುವೀರ್ ಒಡೆಯರ್ ನಿಂತಿರೋದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಕಾರಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಒಕ್ಕಲಿಗ ಅಂತ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಇದರ ನಡುವೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದೇ ದೇವೇಗೌಡ ಅಂತ ಸಚಿವ ವೆಂಕಟೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರನ್ನ ಏನು ಇದಕ್ಕಿದ್ದಂಗೆ ಯದುವೀರಿನ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ, ನಮ್ಮ ದೇವೇಗೌಡರು ಇದನ್ನು ಮಾಡ್ತಾ ಇದ್ರು ಕಾರಣ ಅವ್ರು ದೇವೇಗೌಡರು ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ್ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಈಶ್ವರಪ್ಪಗೆ ಬಿಜೆಪಿ ಹೈಕಮಾಂಡ್ ಬುಲಾವ್. ಅತ ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧವೇ ಸಿಡಿದು ನಿಂತಿರೋ ಈಶ್ವರಪ್ಪಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ. ಸ್ವತಃ ಅಮಿತ್ ಶಾ ಈಶ್ವರಪ್ಪಗೆ ಕರೆ ಮಾಡಿ ನಾಳೆ ದೆಹಲಿಗೆ ಬರುವಂತೆ ಹೇಳಿದ್ದಾರಂತೆ. ಇಷ್ಟಾದರೂ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಕೋಪ ತಣ್ಣಗಾಗಿಲ್ಲ. ಮೋದಿ ಹೇಳಿದ್ರು ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯಲ್ಲ ಅಂತ ಗುಡುಗಿದ್ದಾರೆ. ಒಳ್ಳೊಳಗೆ ಬೈಕೋತಾರೆ, ಹಾಳಾಗೋಗ್ಲಿ ಇವನು ಅಂತ. ನಾನು ಹಾಳಾಗೋಗಕ್ಕೆ ಇಷ್ಟಪಡಲ್ಲ. ಯಡಿಯೂರಪ್ಪನವರು, ಅವ್ರ ಕುಟುಂಬದವರು ಚೆನ್ನಾಗಿರಲಿ, ಆದರೆ ಚುನಾವಣೆ ಸೋಲ್ಲಿ. ಭಾರತೀಯ ಜನತಾ ಪಾರ್ಟಿಯಿಂದ ಆ ಕುಟುಂಬ ನಮಗೆ ಮುಕ್ತ ಆಗಬೇಕು, ಇದು ನಮ್ಮ ಉದ್ದೇಶ.
ಅತ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಶಾಮನೂರು ಶಿವಶಂಕರಪ್ಪ ವ್ಯಂಗ್ಯವಾಗಿ ಮಾತನಾಡಿದ್ರು. ಇದಕ್ಕೆ ಗಾಯತ್ರಿ ತಿರುಗೇಟು ಕೊಟ್ಟಿದ್ದು, ನನಗೆ ಅಡುಗೆ ಮಾಡೋದು ಗೊತ್ತು, ದೇಶ ಸೇವೆನೂ ಗೊತ್ತು ಅಂದಿದ್ದಾರೆ. ಈ ಎಲ್ಲಾ ವಾಗ್ದಾಳಿಗಳ ನಡುವೆ ತಮ್ಮ ನಿರ್ಧಾರ ಪ್ರಕಟಿಸಲು ಸುಮಲತಾ ಅಂಬರೀಶ್ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲೇ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಈ ವೇಳೆ ನಟ ದರ್ಶನ್ ಕೂಡ ಇರಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.